ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳಿಗೆ ಕಡಿವಾಣ ಹಾಕೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಬೆಟ್ಟಿಂಗ್ ಅಪ್ಲಿಕೇಶನ್ಗೆ ಕೇಂದ್ರ ಸರ್ಕಾರದ ಬ್ರೇಕ್. ಆನ್ಲೈನ್ ಗೇಮಿಂಗ್ ಮಸೂದೆ ಸಂಸತ್ನಲ್ಲಿ ಮಂಡನೆ ಆಗಿದೆ. ಆನ್ಲೈನ್ ಗೇಮ್ ಆಡೋದೇ ಶಿಕ್ಷಾರ್ಹ ಅಪರಾಧ. ಆನ್ಲೈನ್ ಬೆಟ್ಟಿಂಗ್ ಆಡಿದ್ರೆ ದಂಡ ಬೀಳುತ್ತೆ. ಇನ್ಮೇಲೆ ಆನ್ಲೈನ್ ಬೆಟ್ಟಿಂಗ್ ರೂಪಿಸುವ ಕಂಪನಿಗೂ ಫೈನ್ ಹಾಕ್ತಾರೆ. ಕಂಪನಿನೇ ಬ್ಯಾನ್ ಮಾಡಿಬಿಟ್ರೆ ಇವರು ಆಡೋದೆಲ್ಲಿಂದ ಆಡ್ತಾರೆ, ನೀವೆಲ್ಲಿ ದಂಡ ಹಾಕ್ತೀರಿ? ಓಕೆ, ಈಗ ಕೊನೆಯದಾಗಿ ಬಿಲ್ನಲ್ಲಿ ಏನಿದೆ ಅಂತ ನೋಡ್ಬಿಡೋಣ. ಅಂತೂ ಇಂತೂ ಇದು ಕೋಟ್ಯಾಂತರ ಜನರ ಕೂಗಾಗಿತ್ತು. ಹೆಣ್ಣುಮಕ್ಳೆಲ್ಲ ಕಣ್ಣೀರು ಹಾಕ್ತಾ ಇದ್ರು. ಮನೆ ಮಠನ ಕಳ್ಕೊಂಡು ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ. ಎಷ್ಟೋ ಜನ ಹೆಂಡತಿ ಮಕ್ಳಿಗೆ ಮೋಸ ಮಾಡಿ ನೇಣು ಹಾಕೊಂಡಿದ್ದಾರೆ, ಓಡ್ ಹೋಗಿದ್ದಾರೆ ದೇಶ ಬಿಟ್ಟು. ಫೈನಲಿ ಇದೀಗ ಈ ಬ್ಯಾನ್ ಮಾಡ್ತೀವಿ ಅಂತ ಮುಂದಾಗಿದ್ದಾರೆ. ಹೇಗೆ ಮಾಡ್ತಾರೆ ಏನು ಎತ್ತ ನೋಡೋಣ. ಆನ್ಲೈನ್ ಬೆಟ್ಟಿಂಗ್ ಅಪ್ಲಿಕೇಶನ್ಗಳಿಗೆ ಕಡಿವಾಣ ಹಾಕೋಕೆ ತಯಾರಿಗಳಾಗ್ತಾ ಇದೆ. ಆರ್ಥಿಕ ವಂಚನೆ, ಮೋಸದ ಜಾಹೀರಾತುವನ್ನ ಕೊಡುವಂತಿಲ್ವಂತೆ. 2022ರಿಂದ ಅಕ್ರಮ ಬೆಟ್ಟಿಂಗ್ ಪ್ಲಾಟ್ಫಾರ್ಮ್ಗೆ ನಿರ್ಬಂಧ ಇದೆ. 1400ಕ್ಕೂ ಹೆಚ್ಚು ಅಕ್ರಮ ಬೆಟ್ಟಿಂಗ್ ಪ್ಲಾಟ್ಫಾರ್ಮ್ಗಳಿಗೆ ನಿರ್ಬಂಧ ಹಾಕಿದ್ದಾರೆ. ಅಪ್ಲಿಕೇಶನ್ ಬಳಕೆದಾರರ ರಕ್ಷಣೆಗೆ ಹೆಚ್ಚು ಆದ್ಯತೆ ಕೊಡ್ತಾರಂತೆ. ಆನ್ಲೈನ್ ಗೇಮ್ಗೆ ಹಣ ಪಾವತಿಗೆ ನಿರ್ಬಂಧ. ಜವಾಬ್ದಾರಿಯುತ ಆನ್ಲೈನ್ ಗೇಮಿಂಗ್ಗೆ ಒತ್ತು ಕೊಡ್ತಾರಂತೆ. ಜವಾಬ್ದಾರಿಯುತ ಆನ್ಲೈನ್ ಗೇಮಿಂಗ್ ಅಂದ್ರೆ ಏನು ಹೇಳಿ? ಅದು ಹೇಗೆ ಹೇಳ್ಬಿಡಿ ನೀವೇ ಅತ್ಲಾಗಿ. ಜಾಹೀರಾತಲ್ಲಿ ಆಗುವಂಥವರ ಮೇಲೂ ಕೂಡ ಹೊಣೆಗಾರಿಕೆ. ಅಂದರೆ ಇನ್ನು ಮುಂದಕ್ಕೆ ಈ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಮತ್ತು ಸೋಷಿಯಲ್ ಮೀಡಿಯಾ ಸ್ಟಾರ್ಗಳೆಲ್ಲ ನಿಮಗೆ ಜಸ್ಟ್ ಇಮ್ಯಾಜಿನ್, ಈ ಚಿಕ್ಕ ಪುಟ್ಟ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳಿಗೆ ಒಂದು 70-80 ಸಾವಿರ ಫಾಲೋವರ್ಸ್ ಇದ್ರೂ ಸಾಕು, 6ರಿಂದ 7 ಲಕ್ಷ ರೂಪಾಯಿ ಕೊಡ್ತಾರಂತೆ. ಇದೊಂದು ವಿಡಿಯೋ ಮಾಡ್ಕೊಡಿ, ನಮಗೆ ನಾವೇ ಹಾಕೊಳ್ತೀವಿ, ನಿಮ್ಮ ಪೇಜಲ್ಲೂ ಹಾಕೊಳ್ಬೇಡಿ. 5ರಿಂದ 6 ಲಕ್ಷ, 6ರಿಂದ 7 ಲಕ್ಷ ಅಂದರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಲಾಭ ಇದೆ, ಎಷ್ಟು ಜನ ಬೀದಿಗೆ ಬಂದಿದ್ದಾರೆ ಲೆಕ್ಕ ಹಾಕಲಿ. ಈಗ ಸೆಲೆಬ್ರಿಟಿಗಳು, ಪ್ರಭಾವಿಗಳ ಮೇಲೂ ಕೂಡ ಇದರ ಹೊಣೆಯನ್ನ ಇನ್ನು ಮುಂದೆ ಹೊರಿಸಲಾಗುತ್ತಂತೆ. ನಿಯಮ ಉಲ್ಲಂಘಿಸಿದರೆ ದಂಡ ವಿಧಿಸಲಾಗುತ್ತೆ. ಎಲ್ಲ ಡ್ರಾಮಾಗಳ ಬದಲು ಜಸ್ಟ್ ಒಂದೇ, ಈ ರೀತಿಯ ಕಂಪನಿಗಳನ್ನ ಬ್ಯಾನ್ ಮಾಡೋಕ್ಕೆ ಯಾಕೆ ಆಗಲ್ಲ ನಿಮಗೆ? ಬ್ಯಾನ್ ಮಾಡಿಬಿಟ್ರೆ ಜಾಹೀರಾತು ಕೊಡೋರು ಅಥವಾ ಪ್ರಮೋಷನ್ ಮಾಡೋರು ಎಲ್ಲಿಂದ ಮಾಡ್ತಾರೆ? ಫೋನಲ್ಲಿ ಬರಲಿಲ್ಲ ಅಂದ್ರೆ ಜನ ಎಲ್ಲಿಂದ ಆಡ್ತಾರೆ? ಇದೊಂದು ರೀತಿ ಹೆಂಗೆ ಗೊತ್ತಾ, ಇದು ಮೂಗಿಗೆ ತುಪ್ಪ ಸವರಿ ನೆಕ್ಕು ಅಂತ ಬಿಡೋದು ಹಂಗಾಗುತ್ತೆ. ಮಗುನೂ ನೀವೇ ಚಿವುಟೋದು, ತೊಟ್ಲೂ ತೂಗೋದು.